ಶಲೋಮ್. ಇದನ್ನು ವೀಕ್ಷಿಸ್ತಾ ಇರುವಂತಹ ಎಲ್ಲ ದೇವ ಜನರಿಗೆ ಸಮಾಧಾನವೂ ಸಂತೋಷವೂ ಕೃಪೆಯೂ ಉಂಟಾಗಲಿ. ಪ್ರಿಯ ದೇವರ ಮಕ್ಕಳೇ, ಕೀರ್ತನೆಗಾರನು ಈ ರೀತಿ ಬರ್ತಾನೆ, ಕರ್ತನ ನಿರೀಕ್ಷಿಸುವವರೇ ದೃಢವಾಗಿರಿ, ನಿಮ್ಮ ಹೃದಯವು ಧೈರ್ಯದಿಂದಿರಲಿ ಎಂಬುದಾಗಿ. ಕರ್ತನನ್ನ ನಿರೀಕ್ಷಿಸ್ತಾ ಇರುವಂತ ನೀವು ದೃಢವಾಗಿರ್ಬೇಕೆಂಬುದಾಗಿ ದೇವರು ಬಲಪಡಿಸ್ತಾ ಇದ್ದಾನೆ. ಅನೇಕ ಸಾರಿ ಯಾಕೆ ದೇವರ ಆತ್ಮನು ದಾವೀದನ ಮೂಲಕವಾಗಿ ವಾಕ್ಯ ಬರೆಸ್ತಾ ಇದ್ದಾನೆ ಅಂದ್ರೆ, ಅನೇಕರು ಅನೇಕ ಸಾರಿ ಧೃತಿಗೆಡ್ಬಿಡ್ತೇವೆ. ಯಾವ ರೀತಿ ಧೃತಿಗೆಡ್ತೇವೆ, ಹೇಗೆ ನಾವು ಸೋತು ಹೋಗ್ಬಿಡ್ತೇವೆ, ಯಾಕೆ ನಾವು ಧೈರ್ಯದಿಂದ ಇರ್ಲಿಕ್ಕಾಗಲ್ಲ ಅಂತಂದ್ರೆ, ಕಣ್ಣೆತ್ತಿ ಪಕ್ಕದ ಕಡೆಗೆ ನೋಡ್ತೇವೆ, ಅಕ್ಕಪಕ್ಕದವರ ಅಭಿವೃದ್ಧಿಯನ್ನು ನೋಡ್ತೇವೆ, ಅಕ್ಕಪಕ್ಕದವರ ಉದ್ಧಾರವನ್ನ ನೋಡ್ತೇವೆ, ಅಕ್ಕಪಕ್ಕದವರು ಮೇಲ್ ಬರ್ತಾ ಇರೋದನ್ನ, ಪ್ರಮೋಷನ್ ಮೇಲೆ ಪ್ರಮೋಷನ್ ತೆಗೆದುಕೊಳ್ತಾ ಇರೋದನ್ನ, ಆಶೀರ್ವದಿಸಲ್ಪಡ್ತಾ ಇರೋದನ್ನ ನೋಡಿ ನಾವು ಧೃತಿಗೆಡ್ತೇವೆ. ಯಾಕೆ ನಾವು ಧೃತಿಗೆಡ್ತೀವಿ ಅಂತ ನೋಡುವಾಗ, ನಾವು ನೀತಿವಂತರಾಗಿ ನಡೀತಾ ಇರ್ತೇವೆ, ಭಕ್ತಿವಂತರಾಗಿ ನಡೀತಾ ಇರ್ತೇವೆ, ದೇವರಿಗೆ ಆದಷ್ಟು ಭಯಭಕ್ತಿಯಿಂದ ಜೀವಿಸ್ತಾ, ಕೆಲಸಗಳಲ್ಲಿ ಭಯಭಕ್ತಿ, ಯಾವ ಅನ್ಯಾಯವನ್ನು ಮಾಡದೆ ಶುದ್ಧ ಹಸ್ತದಿಂದ ಕೆಲಸ ಮಾಡ್ತಾ ಇರ್ತೇವೆ, ಶುದ್ಧ ಹಸ್ತದಿಂದ ನಿರ್ಮಲ ಮನಸ್ಸಿನಿಂದ ಜೀವಿಸ್ತಾ ಇರ್ತೇವೆ. ಇಂತಹ ಸಂದರ್ಭದಲ್ಲಿ ಅಕ್ರಮಗಾರರು, ಅನ್ಯಾಯಗಾರರು, ಸೋಮಾರಿಗಳು ಅಭಿವೃದ್ಧಿ ಆಗುವುದನ್ನ, ಮತ್ತೆ ಬಡಾಯಿ ಕೊಚ್ಚಿಕೊಳ್ಳುವವರು, ಮತ್ತೆ ಜನರಿಗೆ ಮೋಸ ಮಾಡುವವರು, ಸುಳ್ಳುಗಾರರು, ಸುಳ್ಳುಗಳನ್ನು ಹೇಳಿ ಅಭಿವೃದ್ಧಿ ಆಗುವಂತವರು, ಹೆಚ್ಚು ಹೆಚ್ಚು ಹಣವನ್ನ ಸಂಪಾದಿಸುವವರು ನೋಡಿ, ಅಯ್ಯೋ ನಾನು ಇಷ್ಟು ಭಕ್ತಿವಂತನಾಗಿ ಜೀವಿಸ್ತಾ ಇದ್ದೇನೆ, ನಾನು ನೀತಿವಂತನಾಗಿ ಜೀವಿಸ್ತಾ ಇದ್ದೇನೆ, ದೇವರಿಗೆ ಇಷ್ಟು ಪರಿಶುದ್ಧವಾಗಿ ನಿರ್ಮಲ ಮನಸ್ಸಿನಿಂದ ಜೀವಿಸ್ತಾ ಇದ್ದೇನೆ, ಶುದ್ಧ ಹಸ್ತವುಳ್ಳವನಾಗಿ ಜೀವಿಸ್ತಾ ಇದ್ದೇನೆ, ಕೆಲಸವನ್ನ ಯಜಮಾನ ನೋಡ್ಲಿ, ಬಾಸ್ ನೋಡ್ಲಿ, ನೋಡದೆ ಹೋಗ್ಲಿ, ನಾನು ಯಥಾರ್ಥವಾಗಿ ಕೆಲಸ ಮಾಡ್ತಾ ಇದ್ದೇನೆ, ಆದ್ರೆ ನಾನು ಇನ್ನೂ ಅಭಿವೃದ್ಧಿ ಆಗ್ತಾ ಇಲ್ಲ, ನಾನು ಇನ್ನೂ ಉನ್ನತ ಸ್ಥಾನಕ್ಕೆ ಬರ್ತಾ ಇಲ್ಲ, ಆಶೀರ್ವಾದಗಳನ್ನು ಪಡ್ಕೊಳ್ತಾ ಇಲ್ಲ. ಆದ್ರೆ ಸೋಮಾರಿಗಳು, ಕಳ್ಳರು, ಮೈಗಳ್ಳರು, ಕೆಲಸವನ್ನು ಸರಿಯಾಗಿ ಮಾಡದವರು, ಬಡಾಯಿ ಕೊಚ್ಚಿಕೊಳ್ಳುವವರು, ಸುಳ್ಳುಗಾರರು, ಕುಚೋದ್ಯಗಾರರು, ಹೊಟ್ಟೆ ಕಿಚ್ಚು ಪಡುವವರು, ಇವರು ಅಭಿವೃದ್ಧಿ ಆಗ್ತಾ ಇದಾರಲ್ಲ ಎಂಬುದಾಗಿ ಹೇಳಿ ಧೃತಿಗೆಟ್ಬಿಡ್ತೇವೆ, ನಮ್ಮ ಧೈರ್ಯವನ್ನ ಬಿಟ್ಟುಬಿಡ್ತೇವೆ. ಪ್ರಿಯ ದೇವರ ಮಕ್ಕಳೇ, ಅದಕ್ಕೆ ಕರ್ತನನ್ನು ನಿರೀಕ್ಷಿಸುವವರೇ ನಿಮ್ಮ ಹೃದಯವು ಧೈರ್ಯದಿಂದ ಇರಲಿ, ನಿಮ್ಮ ಹೃದಯವು ಕಂಗೆಡದೆ ಇರಲಿ. ದೇವರು ತಕ್ಕ ಸಮಯದಲ್ಲಿ ನಿಮಗೆ ಪ್ರತಿಫಲ ಕೊಡುವವರಾಗಿದ್ದಾರೆ. ನೀನು ಆ ಕುಚೋದ್ಯಗಾರರನ್ನ, ಕುಯುಕ್ತಿಗಳನ್ನು ಉಪಯೋಗಿಸಿಕೊಂಡು ಆ ಅಕ್ರಮವಾಗಿ ಅಭಿವೃದ್ಧಿ ಆಗುವವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ, ನೀನು ಬೇಸರ ಮಾಡಿಕೊಳ್ಬೇಡ, ನೀನು ಸೋತು ನಿಲ್ಬೇಡ, ನೀನು ಧೃತಿಗೆಡಬೇಡ. ನಿನ್ನ ಸಮಯ ಬಂದೇ ಬರುತ್ತೆ. ನೀನು ಅನ್ಯಾಯವನ್ನ, ದೇವರ ವಾಕ್ಯದಲ್ಲಿ ಬರ್ತಿದೆ, ಅನ್ಯಾಯ ಮಾಡುವವನು ಇನ್ನೂ ಅನ್ಯಾಯ ಮಾಡಲಿ, ಅಕ್ರಮ ಮಾಡುವವನು ಇನ್ನೂ ಅಕ್ರಮ ಮಾಡಲಿ, ನಿರ್ಮಲನು ಇನ್ನೂ ನಿರ್ಮಲನಾಗಲಿ, ಶುದ್ಧನು ಇನ್ನೂ ಪರಿಶುದ್ಧನಾಗಿ ಜೀವಿಸಲಿ. ಆದ್ರೆ ಅನ್ಯಾಯಗಾರನು ಇನ್ನೂ ಅನ್ಯಾಯ ಮಾಡಲಿ. ಅಂದ್ರೆ ಈ ಲೋಕದಲ್ಲಿ ಎಲ್ಲದಕ್ಕೂ ಒಂದು ಸಮಯ ಉಂಟು, ದೇವರು ಪ್ರತಿಫಲ ಕೊಡ್ಲಿಕ್ಕೆ ಒಂದು ಸಮಯ ಉಂಟು. ನೀನು ನಿನ್ನದನ್ನ ಬಿಟ್ಟುಕೊಡದೆ ಹೋದ್ರೆ, ನೀನು ನಿನ್ನ ನಿರೀಕ್ಷೆಯನ್ನ ಬಿಟ್ಟುಕೊಡದೆ ಹೋದ್ರೆ, ನೀನು ನಿನ್ನ ನೀತಿ, ನ್ಯಾಯ ಮತ್ತೆ ಚಟುವಟಿಕೆ ಉಳ್ಳವನಾಗಿ, ಚುರುಕುಳ್ಳವನಾಗಿ, ಜವಾಬ್ದಾರಿಕೆಯಿಂದ ಕೆಲಸ ಮಾಡುತ್ತಾ ನಿನ್ನದರಲ್ಲಿ ನೀನು ನಂಬಿಗಸ್ತನಾಗಿ ಹೋಗುವಾಗ ನಿನ್ನದು ನಿನಗೆ ಸಿಕ್ಕೇ ಸಿಗ್ತದೆ. ಅದಕ್ಕೆ ನಿನ್ನ ಕಷ್ಟಾರ್ಜಿತವನ್ನ ನೀನೇ ಅನುಭವಿಸುವೆ ಎಂಬುದಾಗಿ ಕೀರ್ತನೆ 128ರಲ್ಲಿ ಬರೆದಿದೆ. ನಿನ್ನ ಕಷ್ಟಾರ್ಜಿತವನ್ನ, ನಿನ್ನ ಪ್ರಯಾಸವನ್ನ, ನಿನ್ನ ಕಾರ್ಯಗಳನ್ನ ನೀನೇ ಅನುಭವಿಸುವಂತೆ ದೇವರು ಮಾಡ್ತಾನೆ. ಪಕ್ಕದವರು ನೋಡ್ಬೇಡ, ಅವ್ರು ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದ್ದಾರೆ ನೋಡ್ಬೇಡ, ಮತ್ತೊಬ್ಬರು ಯಾವ ರೀತಿ ಕುಚೋದ್ಯತ ಮೇಲ್ ಬರ್ತಾ ಇದ್ದಾರೆ ನೋಡ್ಬೇಡ, ಮತ್ತೊಬ್ಬರ ಅಭಿವೃದ್ಧಿಯನ್ನಾಗಲಿ ಆಶೀರ್ವಾದವನ್ನಾಗಲಿ ಯಾವುದನ್ನು ನೋಡ್ಬೇಡ. ನಿನ್ನದನ್ನ ನೀನು ನೋಡಿ ಮುಂದೆ ಸಾಗು, ನೀನು ಮುಂದೆ ದೇವರನ್ನ ಇಟ್ಕೊಂಡು ಮುಂದೆ ಸಾಗು. ಕರ್ತನು ಖಂಡಿತವಾಗಲೂ ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾನೆ, ದೇವರು ಖಂಡಿತವಾಗಲೂ ನಿನ್ನನ್ನು ಆಶೀರ್ವದಿಸ್ತಾನೆ, ದೇವರು ಖಂಡಿತವಾಗಲೂ ನಿನಗೆ ತಕ್ಕ ಸಮಯದಲ್ಲಿ ತಕ್ಕ ಪ್ರತಿಫಲ ಕೊಟ್ಟು ಆಶೀರ್ವದಿಸ್ತಾನೆ. ನಿನ್ನ ಹೃದಯವು ಧೈರ್ಯದಿಂದಿರಲಿ, ಕಂಗೆಡಬಾರದು, ಧೃತಿಗೆಡದೆ ಮುಂದೆ ಸಾಗು. ಕರ್ತನ ಆಶೀರ್ವಾದವನ್ನ ಕಂಡೇ ಕಾಣುವಿ, ದೇವರ ಮಹಿಮೆಯನ್ನು ಕಾಣುವಿ. ಕರ್ತನು ನಿನ್ನನ್ನು ಉದ್ಧಾರ ಮಾಡುವುದನ್ನ, ದಾನಿಯೇಲನಾಗೆ ಮೇಲೆ ತರುವುದನ್ನ ನೀನ್ ಕಣ್ಣಾರೆ ಕಾಣುವಿ. ಆದುದರಿಂದ ದೇವರು ಹೇಳ್ತಾ ಇದ್ದಾರೆ, ದಿನ ನೀನ್ ದೇವರ ನಿರೀಕ್ಷಿಸಿಕೊಂಡಿರು, ನಿನ್ ಹೃದಯ ಧೈರ್ಯಗೆಡದೆ ಇರಲಿ, ನಿನ್ ಹೃದಯ ಧೈರ್ಯದಿಂದ ಇರಲಿ. ಕರ್ತನು ಖಂಡಿತವಾಗ್ಲೂ ನಿನಗೆ ಪ್ರತಿಫಲ ಕೊಡ್ತಾನೆ. ಆತನು ಪ್ರತಿಫಲ ಕೊಡುವುದಕ್ಕಾಗಿಯೇ, ನಿನ್ನದನ್ನ ನಿನಗೆ ಕೊಡುವುದಕ್ಕಾಗಿಯೇ, ನಿನ್ನದನ್ನ ನಿನಗೆ ಆತನು ಆಶೀರ್ವದಿಸಿ ಕೊಡುವುದಕ್ಕಾಗಿಯೇ ಕಾದಿದ್ದಾನೆ. ಕೃಪೆಯುಳ್ಳವನಾಗಿ ಉನ್ನತೋನ್ನತನಾಗಿ ನಿನಗೆ ಪ್ರತಿಫಲ ಕೊಡುವುದಕ್ಕಾಗಿ ಕಾದಿದ್ದಾನೆ. ದೇವರಿಗಾಗಿ ಕಾದುಕೊಂಡಿರು, ಮುಂದೆ ಹೋಗು. ದೇವರು ನಿನ್ನನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.